ಸ್ನೇಹಿತರೆ ನಮಸ್ಕಾರ. ಈ ದಿನ ನಾನು ನಿಮ್ಮನ್ನು ಕ್ರಾಂಗ್ ಶುರಿ ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಶಿಲಾಂಗ್ನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಪಶ್ಚಿಮ ಜೈನ್ಶಿಯಾ ಹಿಲ್ಸ್ ಜಿಲ್ಲೆಯಲ್ಲಿರುವ ಈ ವಾಟರ್ ಫಾಲ್ಸ್ ಅತ್ಯಂತ ಬೆರಗುಗೊಳಿಸುವ ದೃಶ್ಯದಿಂದ ಕೂಡಿದೆ. ನೀರು ಸ್ಫಟಿಕದಂತೆ ಸ್ವಚ್ಛವಾಗಿದ್ದು ನೀಲಿ ಹಸಿರು ಬಣ್ಣದಿಂದ ಕೂಡಿದ್ದು ಜಲಪಾತದಡಿಯ ಕೊಳ. ಆಹಾ, ತಣ್ಣನೆಯ ನೀರಿನಲ್ಲಿ ಮನಸೋ ಇಚ್ಛೆ ಈಜಾಡಬಹುದು. ಆದರೆ ಲೈಫ್ ಜಾಕೆಟ್ ಕಂಪಲ್ಸರಿಯಾಗಿ ಧರಿಸಲೇಬೇಕು. ನಿಸರ್ಗದ ಚಿತ್ರಣವನ್ನು ಸೆರೆ ಹಿಡಿಯುವವರಿಗೆ ಇದೊಂದು ಮಾಯಾಲೋಕ. ನೀರ ಮೇಲೆ ಸರಸವಾಡಿ ಬರುವ ಆ ಗಾಳಿಯು ಮೈಗೆ ಸೋಕಿದೊಡನೆ ಆಗುವ ಆ ಆನಂದ ಹೇಳಲ ಸಾಧ್ಯ. ನಿಜವಾಗಿಯೂ ಇದೊಂದು ಮರೆಯಲಾಗದ ಅನುಭವವೇ ಸರಿ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡಬಲ್ ಡೆಕ್ಕರ್ ಲಿವಿಂಗ್ ರೋಡ್ ಬ್ರಿಡ್ಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ನೋಡಿ, ಈಗ ಇಲ್ಲಿ ನೋಡ್ತಾ ಇರೋದು ನೀವು ಲಾಂಗೆಸ್ಟ್ ಸಿಂಗಲ್ ಡೆಕ್ಕರ್ ಲಿವಿಂಗ್ ರೋಡ್ ಬ್ರಿಡ್ಜ್. ಇದು 53 ಮೀಟರ್ಸ್ ಉದ್ದ ಇದೆ. ಇದನ್ನು ರಂಗಿತಿಲಿಯಾಂಗ್ ಅಂತ ಕೂಡ ಕರೀತಾರೆ. ಇಲ್ಲಿಂದ ಒಂದಷ್ಟು ಮೆಟ್ಲುಗಳನ್ನು ಹತ್ತಿ ಮೇಲೆ ಹೋದರೆ ಅಲ್ಲೊಂದು ವ್ಯೂ ಪಾಯಿಂಟು, ಅಲ್ಲಿ ಬಾಂಗ್ಲಾದೇಶದ ಬಾರ್ಡರ್ ಕೂಡ ನೋಡಬಹುದು. ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇದು ಮೇಘಾಲಯದ ಮಾವಲಿನ್ನಾಂಗ್ ಹಳ್ಳಿಯಲ್ಲಿ ಇದೆ. ಇಲ್ಲಿ ವಿಶೇಷ ಏನಂದರೆ ಬಿದಿರಿನ ಕಸದ ಬುಟ್ಟಿ ಅಲ್ಲಲ್ಲಿ ಇಟ್ಟಿರ್ತಾರೆ. ದಾರಿಯಲ್ಲಿ ಒಂದಾದರೂ ಹೊಂಡ ಕುಣಿಗಳಿಲ್ಲ. ನಯವಾದ ರಸ್ತೆ. ಇದನ್ನು ಗಾಡ್ಸ್ ಓನ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಶಿಲಾಂಗ್ಗೆ ಗುರುತಿಸಿದ ಇಂಡಿಯಾದ ಅತಿ ಸ್ವಚ್ಛವಾದ ಹಳ್ಳಿ ಇದು. ಇಲ್ಲಿನ ನಿವಾಸಿಗಳೇ ತಮ್ಮ ಮನೆಯ ಮುಂದಿನ ಜಾಗವನ್ನು ದಿನವೂ ಗುಡಿಸಿ ಸ್ವಚ್ಛಗೊಳಿಸುತ್ತಾರೆ. ಯಾವುದೇ ಪ್ಲಾಸ್ಟಿಕ್ ಉಪಯೋಗವಿಲ್ಲ. ಶುದ್ಧವಾದ ಗಾಳಿ, ತಂಪಾದ ವಾತಾವರಣ, ಪ್ರವಾಸಿಗರಿಗಾಗಿ ಮಾಡಿರುವಂತಹ ತಂಗುದಾಣ. ನಿಜಕ್ಕೂ ಸ್ನೇಹಿತರೆ, ಇಂಥದ್ದೊಂದು ಹಳ್ಳಿ, ಇಂಥದ್ದೊಂದು ಸ್ವಚ್ಛ ವಾತಾವರಣ ಇರುವಂತಹ ಜಾಗ ನಮ್ಮಲ್ಲೂ ಇದ್ದಿದ್ದರೆ ಎಂದು ಅನ್ನಿಸದಿರದು. ಈವರೆಗೆ ನನ್ನ ವಿಡಿಯೋವನ್ನು ನೋಡಿದ್ರಲ್ಲ ಸ್ನೇಹಿತರೆ, ಏನನ್ನಿಸ್ತು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೇಘಾಲಯದ ಕೊನೆಯ ಭಾಗದೊಂದಿಗೆ ಬರುತ್ತೇನೆ. ನಮಸ್ಕಾರ.